ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಹಿಂದೂಗಳ ದೊಡ್ಡ ಹಬ್ಬಗಳಲ್ಲಿ ಗಣೇಶ ಹಬ್ಬ ಕೂಡ ಒಂದು. ಹಾಗೆ ಭಾದ್ರಪದ ಮಾಸ ಶುರುವಿನಲ್ಲೇ ಚತುರ್ಥಿಯಂದು ಹಬ್ಬವನ್ನು ಆಚರಿಸೋ ಗಣೇಶನ ಹಬ್ಬ ದೊಡ್ಡ ಹಬ್ಬಗಳ ಪೈಕಿ ಒಂದು. ಹಾಗೆ ಗಣೇಶನ ಹಬ್ಬದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜಿಸ್ತೀವಿ. ಹಾಗೆ ಗೌರಿಯನ್ನು ಕೂಡ ಬಹಳ ವಿಜೃಂಭಣೆಯಿಂದ ಗೌರಿ ಪೂಜೆಯನ್ನು ಕೂಡ ಮಾಡ್ತಾರೆ. ಕೆಲವು ಕಡೆ ಅದನ್ನ ದೊಡ್ಡದಾಗಿ ಆಚರಿಸ್ತಾರೆ, ಕೆಲವು ಕಡೆ ಸ್ವಲ್ಪ ಚಿಕ್ಕದಾಗಿ ಆಚರಿಸಿ ಗಣೇಶನ ಹಬ್ಬವನ್ನೇ ದೊಡ್ಡದಾಗಿ ಆಚರಿಸ್ತಾರೆ. ಎಲ್ಲ ಕಡೆ ಒಂದೊಂದು ಪದ್ಧತಿ ಇದೆ. ನಮ್ಮ ಸಿರ್ಸಿ ಕಡೆ ನಾವು ಗಣೇಶನ ಹಬ್ಬವನ್ನೇ ಹೆಚ್ಚು ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಾಗೆ ಗಣೇಶನ ಮೂರ್ತಿಯನ್ನು ಕೂಡ ಕುಂಡ್ರಿಸ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಗಣೇಶನನ್ನು ತೋರಿಸ್ತೀನಿ. ಹಾಗೆ ಹಬ್ಬವನ್ನು ಹೇಗೆ ಆಚರಿಸ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಗಣೇಶನ ಹಬ್ಬದಲ್ಲಿ ನಾವು ದೂರ್ಬೆಗಳಿಂದ ಅವನನ್ನು ಅರ್ಚನೆ ಮಾಡ್ತೀವಿ. ದೂರ್ಬೆಯನ್ನು ಕೊಯ್ಕೊಂಡು ನಾವು ಒಳಗಡೆ ಹೋಗೋಣ, ಹಬ್ಬದ ತಯಾರಿಯನ್ನು ಮಾಡೋಣ. ಏನೇನೆಲ್ಲ ಕೆಲಸ ಇದೆ ಇವತ್ತು ಅನ್ನೋದನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಗಣೇಶನಿಗೆ ಹಾಕೋಕ್ಕೆ ಅಂತ ಗೆಜ್ಜೆ ವಸ್ತ್ರ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಒಂದು ಅರಿಶಿನ, ಹಾಗೆ ಒಂದು ಕುಂಕುಮ ಹಚ್ಚಿ ಹತ್ತಿಯಿಂದ ಮಾಡೋದು. ಇದಕ್ಕೆ ಗೆಜ್ಜೆ ವಸ್ತ್ರ ಅಂತ ಕರಿತೀವಿ. ಗಣೇಶನಿಗೆ ಇದು ಶ್ರೇಷ್ಠ. ಹಾಗಾಗಿ ನಾವು ಇದನ್ನು ಗಣೇಶನಿಗೆ ಹಾಕಿ ಪೂಜಿಸ್ತೀವಿ. ನಮ್ಮನೆ ಗಣೇಶನ ಮೂರ್ತಿ ಇದಾಗಿದೆ. ಹಾಗೆ ಗಣೇಶನ ಮೂರ್ತಿಯನ್ನು ನಾವು ದೇವ್ರ ಮುಂದೆ ಹೊಸ್ತಿಲ ಬಾಗಿಲಿಂದ ತಗೊಂಡು ಹೋಗಿ ದೀಪ ಹಚ್ಚಿ ಹಾಗೆ ಗಣಪತಿಯನ್ನು ಇಲ್ಲಿ ಕುಂಡಿಸಿ ಇವತ್ತಿನ ದಿನ ನಾವು ಪೂಜೆ ಮಾಡ್ತೀವಿ. ಗಣಪತಿ ಹಬ್ಬದ ದಿವಸ ಪ್ರತಿ ವರ್ಷವೂ ಕೂಡ ಈ ಮೂರ್ತಿಯನ್ನು ಹೊಸ್ತಿಲ ಬಾಗಿಲಿಂದನೇ ದೀಪ ಹಚ್ಕೊಂಡು ತಂದು ನಾವು ಇಟ್ಟು ಹಾಗೆ ಅದ್ರ ಮುಂದೆ ರಂಗೋಲಿಯನ್ನೆಲ್ಲ ಹಾಕಿ ಹಾಗೆ ನಾವು ಹೂವನ್ನೆಲ್ಲ ಏರಿಸಿ ಅದಕ್ಕೆ ಪೂಜೆ ಮಾಡ್ತೀವಿ. ದುರ್ಬೆಯನ್ನು ಇಲ್ಲಿ ಇಟ್ಟುಬಿಡೋಣ. ಹಾಗೆ ಇದೆಲ್ಲ ನೋಡಿ ನಮ್ಮ ಮನೆಯಲ್ಲೇ ಆಗಿರುವಂತಹ ಹೂವು. ಈ ಹೂಗಳಿಂದ ಗಣೇಶನಿಗೆ ಅರ್ಚನೆ ಮಾಡ್ತೀವಿ. ಹಾಗೆ ನೋಡಿ ಎಷ್ಟೊಂದು ಹೂಗಳಾಗಿವೆ ಅಂತ. ಇದು ದೇವ್ರ ಪೀಠ. ಇದು ನೋಡಿ ಪಲವಳಿಗೆ ಅಂತ ಕಟ್ತೀವಿ ನಾವು. ಇದು ಮಾಡ ಹಾಗಲಕಾಯಿ. ಹಾಗೆ ನೋಡಿ ಇದು ಮಾವಿನ ಚೆಂಡೆ. ಯಾವುದೇ ಶುಭ ಸಮಾರಂಭದಲ್ಲಿ ಮಾವಿನ ಚೆಂಡೆಯನ್ನು ಕಟ್ಟೋ ಪದ್ಧತಿ ಇದೆ. ಈ ಪಲವಳಿಗೆಯನ್ನು ನಾವು ಏನು ಕಟ್ತೀವೋ ಅದೆಲ್ಲ ಗೌರಿ ಅಂತ ನಾವು ಪೂಜಿಸ್ತೀವಿ. ತೆಂಗಿನಕಾಯಿ, ಚಿಕ್ಕುಕಾಯಿ, ಅಡಿಕೆ, ನಮ್ಮಲ್ಲಿ ಏನಾಗುತ್ತೋ ಅದನ್ನೆಲ್ಲ ಇಲ್ಲಿ ಫಲವಳಿಗೆ ಅಂತ ಕಟ್ತೀವಿ ನಾವು. ಬದನೆಕಾಯಿ, ಹಾಗೆ ಬೆಂಡೆಕಾಯಿ, ಸೇಬು ಹಣ್ಣು, ಇಲ್ಲೂ ಸಹ ನೋಡಿ ನೆಲ್ಲಿಕಾಯಿ ಇದೆ. ನಾವು ಈ ಗಣೇಶನ ಹಬ್ಬದಲ್ಲಿ ಈ ಥರ ಬಾಗಿನವನ್ನು ಕೊಡ್ತೀವಿ. ಇದು ತವರು ಮನೆಗೆ ಸೇರುವಂತಹ ಒಂದು ಬಾಗಿನ, ತಾಯಿಗೆ ಕೊಡುವಂತಹ ಇದು ಬಾಗಿನಾಗಿರುತ್ತೆ. ಗೌರಿ ಹಬ್ಬದ ದಿವಸ ಇದನ್ನು ನೀರು ಬಿಟ್ಟು ಹಾಗೆ ತಾಯಿಗೆ ನಾವು ಈ ಬಾಗಿನವನ್ನು ಕೊಡ್ತೀವಿ.
ಗಣೇಶ ಹಬ್ಬದ ದಿನ ಅಂತೂ ಬಗೆ ಬಗೆಯ ತಿನಿಸುಗಳನ್ನು ನಾವು ತಿಂಡಿಯನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡೋ ಪದ್ಧತಿ ಇದೆ. ಹಾಗೆ ನಾವಿಲ್ಲಿ ಕರ್ಜಿಕಾಯಿ ಹಾಗೆ ಮೋದಕ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಬಗೆ ಬಗೆಯ ತಿಂಡಿಗಳನ್ನಂತೂ ಇವತ್ತು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡೋ ಪದ್ಧತಿ ಇದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಚೌತಿ ಶುಭಾಶಯ. ಗಣೇಶ ಹಬ್ಬದ ದಿನ ಏನೇನು ತಿಂಡಿಗಳನ್ನು ನಾವು ಮಾಡಿರ್ತೀವೋ ಸ್ಪೆಷಲ್ಲಾಗಿ ಅದನ್ನೆಲ್ಲ ಇವಾಗ ನೈವೇದ್ಯಕ್ಕೆ ನಾನು ತೆಗೆದುಕೊಂಡು ಹೋಗಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಅದನ್ನೆಲ್ಲ ಇವಾಗ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ನಾವು ಸ್ವೀಕರಿಸೋದು. ಭಾದ್ರಪದ ಶುಕ್ಲ ಜಾತಿಯಂದು ಮನೆ 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 ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಗಳಲ್ಲಿ ಬಾಗಿ ಕೈಯ ಮುಗಿದು ಬೇಡಿದ ಭಕ್ತರಿಗೆ ದಯಾ ಸಿಂಧು. ಕಲ್ಪತರು ನೀನೆ ಅಗ್ನಿ ಪ್ರಕಾಶ ಜಯ ಜಯ ಚಕ್ಕುಲಿ ನೋಡಿ ಗಣೇಶನಿಗಿಷ್ಟ. ಪಂಚಗೆಜ್ಜೆ ಅಂತೂ ಗಣೇಶನಿಗೆ ಆಗಲೇಬೇಕು. ಹಾಗೆ ಮೋದಕ ಕೂಡ ಗಣೇಶನಿಗೆ ತುಂಬ ಇಷ್ಟ. ಹಾಗೆ ಇದು ಬಾಳೆಹಣ್ಣಿನ ಪಾಯಸನೂ ಕೂಡ ಮಾಡ್ತೀವಿ ನಾವು. ಹಾಗೆ ಇದು ಹಾಗಲಕಾಯಿ ಹಸಿ ಗಣೇಶನಿಗೆ ನೈವೇದ್ಯಕ್ಕೆ, ಕೆಸುವಿನೆಲೆ ಕರಕಲಿ. ಹಾಗೆ ಇದು ವಡೆ, ಅಕ್ಕಿ ವಡೆ, ಇದು ಶಂಕರಪೋಳಿ, ಹಾಗೆ ಇದು ಕರ್ಜಿಕಾಯಿ. ಊಟ ಎಲ್ಲ ಮುಗಿಸಿ ನಾವು ಸಂಜೆ ಮತ್ತೆ ಗಣೇಶನನ್ನ ಪೂಜೆ ಮಾಡಿ ಅದನ್ನ ವಿಸರ್ಜನೆ ಮಾಡೋ ಕಾರ್ಯಕ್ರಮ ಇರುತ್ತೆ. गणपति बाप्पा मोरया। चल
ಗಣಪತಿ ಬಪ್ಪ